ಪೊಲೀಸರ ಒಂದು ಸೂಚನೆಗೆ ಬೆಲೆ ಕೊಟ್ಟು ಇಲ್ಲಿಂದ ಪ್ರತಿಭಟನಾಕಾರರು ತೆರಳಿರ್ತಕ್ಕಂಥದ್ದು. ಬಹುತೇಕ ಏನು ಇವತ್ತಿನ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಅಂಗಡಿಗಳು ಈ ಒಂದು ಭಾಗದಲ್ಲಿರ್ತಕ್ಕಂಥ ಅಂಗಡಿಗಳು ಯಾರೂ ಇವತ್ತು ಕಾರ್ಯನಿರ್ವಹಿಸದೆ ಪ್ರತಿಯೊಬ್ಬರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಸದ್ಯಕ್ಕೆ ಇನ್ನ ಮೇಲೆ ಏನೀಗ ಬಹುತೇಕ ಪ್ರತಿಭಟನೆ ಅಂತ್ಯ ಆಗಿದೆ. ಬಹುತೇಕ ಕಾರ್ಯಕರ್ತರು ಮನೆಗಳಿಗೆ ತೆರಳಿದ್ದಾರೆ. ಇನ್ಮೇಲೆ ಇಲ್ಲಿ ಪ್ರತಿಭಟನೆ ಆರಂಭ ಇದು ಏನು ಅಂಗಡಿಗಳು ಓಪನ್ ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ನಿಧಾನಕ್ಕೆ ಅಂಗಡಿಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿಕ್ಕೆ ಇದಾಗುವಂಥದ್ದು. ಈ ವೇಳೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದರು. ಜೊತೆಗೆ ಚುನಾವಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನು ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ, ಈ ನಿಟ್ಟಿನಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ, ಇಲ್ಲಿಯ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಯಾವ ರಾಜಕೀಯ ಪಕ್ಷದ ನಾಯಕರುಗಳು ಬಂದು ಇಲ್ಲಿ ಏನನ್ನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ದು. ಒಟ್ಟಾರೆಯಾಗಿ ಏನು 2 ದಿನಗಳಿಂದ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಹನುಮಾನ್ ಚಾಲಿಸ, ಅದು ಈಗ ಒಂದು ಹಂತಕ್ಕೆ ಮುಕ್ತಾಯಕ್ಕೆ ಒಂದು ಕಡೆ ಪೊಲೀಸ್ ಠಾಣೆಯಿಂದ 5 ಆರೋಪಿಗಳು ಬಂಧನ ಆಗಿದ್ದಾರೆ. ಇಲ್ಲಿ ಪ್ರತಿಭಟನೆಯು ಬಹುತೇಕ ಮುಕ್ತಾಯ ಆಗಿದ್ದು ಪೊಲೀಸರು ಇಲ್ಲಿ ಬಿಗಿಪಹರೆ ಪೊಲೀಸ್ ಬಂದೋಬಸ್ತನ್ನು ಮುಂದುವರಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ಪರಿಯಲ್ಲಿ ಪೊಲೀಸರು ನಿಯೋಜನೆ ಆಗಿದ್ದಾರೆ ಅಂತಂತೇಳಿ ಹೀಗೆ ಒಟ್ಟಾರೆಯಾಗಿ ಏನು ಇವು 2 ದಿನ ನಿನ್ನೆಯಿಂದ ಇಲ್ಲಿ ಹನುಮಾನ ಚಾಲಿಸ ವಿಚಾರವಾಗಿದ್ದಂಥ ವಿವಾದಕ್ಕೆ ಸಂಬಂಧಿಸಿದಂತೆ ಈಗ ಪರಿಸ್ಥಿತಿ ತಿಳಿಗೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ ಬಿ ಎಫ್ ಸದರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು.